ತಿಂದ ಆಯ್ತು ನಮ್ಮಮ್ಮ ರೆಡಿ ಆಗ್ತವೆ. ಏನು ಮತ್ತೆ ಇವತ್ತು ಮಸ್ಕಿಟೋ ಸೊಳ್ಳೆ ಹೊಡೆದಿದ್ದೀನಿದ. ಸೊಳ್ಳೆ ಬೇಕಾ? ಹೌದಾ, ದೊಡ್ಡ ಸೊಳ್ಳೆ. ನಮಗೆ ಸೊಳ್ಳೆ ಅಂತವಲ್ಲ. ನಾನೇನು ರೆಡಿನೂ ಆಗಿಲ್ಲ, ಮೇಕಪ್ ಆಗಿಲ್ಲ, ಸುಮ್ಮನೆ ಎಲ್ಲ ರೆಡಿ ಆಗ್ಬಿಟ್ಟು ಎಲ್ಲ ಎತ್ತಿಕ್ತಾವ್ದು. ಇವಾಗ ನೋಡಿ ಕ್ರೀಮ್ಸ್ ಎಲ್ಲ ತೆಗ್ದಿದ್ದು, ಇದೆಲ್ಲ ಕ್ರೀಮು. ಇದೇನಿದು? ಏನು ಕ್ರೀಮ್ ಇದು? ಫುಟ್ ಕ್ರೀಮ್. ಸೊ ನಾನು ನ್ಯಾಚುರಲ್ ಆಗಿ ಏನೇನು ಕೂಡ ಯೂಸ್ ಮಾಡೋದಿಲ್ಲ ಅಷ್ಟಾಗಿ ಮೇಕಪ್ಪು. ಡೈಲಿ ಮೇಕಪ್ ನಂದು ಇಷ್ಟೇನೆ. ರೋಸ್ ವಾಟರ್, ಸನ್ಸ್ಕ್ರೀಮ್ ಹಾಕ್ಕೊಳ್ತೀನಿ ನೋಡಿ. ಇದು ಇದೆ ಇಷ್ಟೇ, ಇದೊಂದನ್ನೇ ನಾನು ಹಚ್ಚೋದು. ಏಮ ಚೊಪ್ತಾಂಟ್ವಿ ನೋಡಿ. ಲಿಪ್ ಬಾಂಬ್ ಹಚ್ಕೊಳ್ತೀನಿ, ಮತ್ತೆ ಸ್ಟಿಕ್ ಹಚ್ಕೊಂಡು ಏನಂದ್ರೆ ಫೇಸ್ ವಾಶ್ ಮಾಡ್ತೀನಿ. ಮಾಮಾಅರ್ತ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ತುಂಬಾ ವರ್ಷಗಳಿಂದ. ಫೇಸ್ ವಾಶ್ ಆದ್ಮೇಲೆ ನೋ ಪ್ರಮೋಷನ್ ಇಲ್ಲ. ಸೊ ನೋಡಿ, ಸನ್ಸ್ಕ್ರೀಮ್ ಹಚ್ತೀನಿ, ಲಿಪ್ ಬಾಂಬು, ಲಿಪ್ಸ್ಟಿಕ್ಕು, ಬಾಡಿ ಲೋಷನ್, ಕುಂಕುಮ, ಹಾಗೆ ಬಾಡಿ ಲೋಷನ್ ಮ್ಯಾಂಡೇಟರಿ. ಇಷ್ಟೇ ನನ್ನ ಮೇಕಪ್ಪು. ಎಲ್ಲಾದರೂ ಹೋಗ್ಬೇಕು ಫಂಕ್ಷನ್ ಎಲ್ಲ ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಫೌಂಡೇಶನ್ ಹಾಕ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದು ರೂಮಿಂದ ಶುರು ಮಾಡಿದ್ದೀನಿ. ನನಗೆ ಹೇಳ್ದೇನೆ ಒಂದು ವ್ಲಾಗ್ ಶೂಟ್ ಮಾಡಿಬಿಟ್ಟಿದ್ದೇನೆ. ಸೊ ಓಕೆ, ಮೇಕಪ್ ಮಾಡ್ತಾ ಇದೆಯಾ? ಖಂಡಿತ ಎಲ್ಲ ನಾನು ಮೇಕಪ್ ಎಲ್ಲ ಏನೂ ಮಾಡೋದಿಲ್ಲ. ಸೊ ನೋಡಿದ್ರಲ್ಲ, ಫೇಸ್ ವಾಶು, ಸನ್ಸ್ಕ್ರೀಮು, ಕುಂಕುಮ, ಇಷ್ಟೇನೆ. ಹೊರಗೆ ಹೋದ್ರು ಎಲ್ಲೇ ಹೋದ್ರು ಹೀಗೇನೆ. ದೊಡ್ಡ ಫಂಕ್ಷನ್ಸು. ಆ್ಯಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದಿದ್ದೀನಿ ನಾನು. ನನ್ನ ಫ್ರೆಂಡ್ ಮನೆಗೂ ಇಷ್ಟೇನೆ. ನಾನು ಇದರಲ್ಲಿ ಕಾಜಲ್ ಒಂದಿತ್ತು ಅಷ್ಟೇ, ಇನ್ನು ಬೇರೆ ಡಿಫ್ರೆನ್ಸ್ ಏನಿರಲಿಲ್ಲ. ಹಾಗೆ ಓಡಾಡ್ತೀನಿ, ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅಪರೂಪಕ್ಕೆ ಏನಾದರೂ ಹೋಗ್ಬೇಕಂದ್ರೆ ಸ್ವಲ್ಪ ಇದ್ರ ಜೊತೆ ಫೌಂಡೇಶನ್ ಹಾಕ್ಕೊಂಡು ಸ್ಟಿಕ್ಕರು, ಇಯರಿಂಗ್ಸ್ ಹತ್ರ ಇಟ್ಕೊಂಡ್ರೆ ನನಗೆ ಹೆವಿಯಾಗಿ ಕಾಣಿಸ್ಬಿಡ್ತೀನಿ. ಸೊ ಮೇ ಬಿ ಮೇಕಪ್ ಮಾಡದೆ ಮೇಕಪ್ ಫೌಂಡೇಶನ್ ಹಚ್ಚೋದ್ರಿಂದ ಲುಕ್ ಅನ್ನೋದು ಬಂದ್ಬಿಡ್ಬೋದು ನ್ಯಾಚುರಲ್ ಆಗಿ. ಸೊ ಗೊತ್ತಿಲ್ಲ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಒಬ್ಬರು ಕೇಳಿದ್ದಾರೆ ಹಿಂದೆ ವ್ಲಾಗಿಗೆ, ಅವ್ರ ಹೆಸರು ಮರ್ತೆ. ಸೊ ಅವ್ರ ಹೆಸರು ಬಂದು ಕೀರ್ತನ ಅನ್ನೋ ಒಬ್ಬರು ನನ್ನ ವೀವರ್ಸು ಮಾಲ್ಟ್ ಪೌಡ್ರನ್ನ ಸಿಸ್ಟರ್ ಯಾವಾಗ ಮಾಡ್ತೀರಾ, ನೆಕ್ಸ್ಟ್ ನನಗೆ ಮಾಡೋವಾಗ ತೋರಿಸಿ ಅಂತ ಕೇಳಿದ್ದೀರಾ. ಕೀರ್ತನ, ಖಂಡಿತ ನಾನು ಮಾಡ್ತೀನಿ ಮಾಲ್ಟ್ ಪುಡಿನ. ಸೊ ಎಲ್ಲ ಆಗ್ಬಿಡ್ಲಿ. ಈಗ ಒಂದು KGಗಿಂತ ಮೇಲೆ ಇದೆ, 1.5 kg ಅಷ್ಟು ಪೌಡರ್ ಇದೆ. ಸೊ ಖಂಡಿತ ಅದು ಖಾಲಿ ಆದಮೇಲೆ ನಾನು ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ. ಹೌದು, ತುಂಬ ಹಳೆ ವಿಡಿಯೋದಲ್ಲಿ ಮಾಡಿದ್ದೆ, 2 years ಬ್ಯಾಕ್ ಅನ್ಸುತ್ತೆ. ಬೇಡ, ಈಗ ಹೊಸದಾಗ ಮಾಡಿದಾಗ ಖಂಡಿತ ನನ್ನ ವ್ಲಾಗ್ನ ನೀವು ಮಿಸ್ ಮಾಡದೆ ನೋಡ್ತಾ ಹೋದ್ರೆ ನಿಮಗೆ ಅಪ್ಕಮಿಂಗ್ಸ್ ವ್ಲಾಗ್ಸಲ್ಲಿ ಖಂಡಿತ ಬರುತ್ತೆ. ಇವತ್ತಿನ ಈವ್ನಿಂಗ್ ಡೇ ವ್ಲಾಗ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇವತ್ತು ಕೂಡ ಒಂದು ಹೆಲ್ದಿ ಮಿಲ್ಕ್ ಪೌಡರ್ನ ಊರಿಗಾಗಿ ಮಕ್ಳಿಗೋಸ್ಕರ ಮಾಡ್ತಾ ಇದೀನಿ. ಯಾಕೆ ಹಾಲಿನ ಪುಡಿನ ಮಾಡ್ತಾ ಇದ್ದೀನಿ. ನಾಳೆಯಿಂದ ನಂದು ಎಕ್ಸಾಮು, ಅದಕ್ಕೆ ನಂಗೆ ಫುಲ್ಲು ಎಲ್ಲ ಮೆಮೊರಿ. ನಾನು ರೆಡಿಮೇಡ್ ಯಾವುದು ಹಾಲು ಪುಡಿ ಖಾಲಿಯಾಗಿ ತುಂಬ ದಿವಸ ಆಗಿದೆ. ಹಾಗೆ ಪ್ಲೇನ್ ಹಾಲನ್ನ ಕುಡಿತಾ ಇದ್ರೆ ಹೌದು ಮೆಮೊರಿ ಎಲ್ಲ ಬರಬೇಕಲ್ವಾ. ಸೊ ಸ್ಟ್ರಾಂಗ್ ಆಗಿರಬೇಕು, ಹಂಗಾಗ್ಬಿಟ್ಟು ಹಾಲಿನ ಪುಡಿನ ಮಾಡ್ತಾ ಇದ್ದೀನಿ. ಶೇರ್ ಮಾಡ್ತೀನಿ ಬನ್ನಿ. ಇವತ್ತಿನ ನೈಟ್ ಡಿನ್ನರ್ಗೆಲ್ಲ ಏನು ಸ್ಪೆಷಲ್ಸ್ ಅಂತ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ಸೊ ನೋಡಿ, ಅಮ್ಮ ಹೂವು ತಂದಿದ್ದಾರೆ. ಈಗ ಈ ಹೂವನ್ನೆಲ್ಲ ಫಸ್ಟ್ ಇಟ್ಬಿಡ್ಬೇಕು. ಅಡಿಗೆ ಕೆಲಸ ನಾನು ಮಾಡ್ತೀನಿ, ಅಮ್ಮ ಹೂವು ಕಟ್ತಾರೆ. ಏನು ಗೊತ್ತಾ, ನಮ್ಮಮ್ಮ ಕಟ್ಟಲ್ಲ. ಎಂತಮ್ಮ ಇದು ಮಳ್ಳೆ? 100 ಗ್ರಾಮ್ಲಾ? 1/4 kgನಾ? 100. ಎಂತಿಸ್ವಿ? 60. ಕಾಲ
100 ಗ್ರಾಮ್ ಮಳ್ಳೆ ಹೂವು 60 ರೂಪಾಯಿ. ಆಕ್ಚುಲಿ ಇದು ಹೂವು ಎಲ್ಲ ರೇಟ್ ಆಗ್ತಿದೆ ಇನ್ ಸೀಸನ್ಸ್ ಅಲ್ವಾ, ಮದುವೆ. ಹೌದು. ಇದು ಒಂದು ಕೆಲಸ ಇದೆ, ಹೂ ಕಟ್ಟಬೇಕು. ನಮ್ಮ ಅಮ್ಮಗೆ ಈಗ ಸಂಜೆ ಕಾಫಿ ಇಟ್ಕೊಟ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ. ಗೈಸ್, ನಮ್ಮಮ್ಮ ನಂಗೆ ಓರಿಯೋ ತಿನ್ಬಾರ್ದು ಅಂದವ್ರೆ, ಅದಕ್ಕೆ ಓರಿಯೋ ಚಾಕೋಸ್ ಓರಿಯೋ ಚಾಕೋಸ್ ఓరియో చాక్లెట్ చాకోసే తెచ్చినావు. ఓరియో బిస్కెట్ ఇచ్చిండలేదు ఇక్కడ. అయ్యా నువ్వు త్యామమ్మ, అది ఓరియో కాదు, అది రాగి అది. వాపస్ ఇచ్చిడే అంగడికి. అమ్మమ్మకి జస్ట్ కామన్ సెన్స్ ఉంది, రాగి తింటే రాగి కాదు అది ఓరియో. అమ్మమ్మ నువ్వు ఇంగ్లీష్ త్యామమ్మ, అదే అయినా అమ్మమ్మ. ಸರಿ 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 ಐಸ್, ಎಲ್ಲಾದರೂ ಓರಿಯೋ ತಿನ್ನಿ, ಒಳ್ಳೇದು. ಏನು ತಿಂದಿಲ್ಲ ಅಂದ್ರೂ ಓರಿಯೋ ತಿನ್ನಿ. ಐಸ್ ಇಲ್ಲಿ ನೋಡಿ, ಫ್ರಿಜ್ ಮೇಲೆ ಎತ್ತಿಕ್ಕವ್ರೆ ಆನಂದಿ. ಗೈಸ್ ಇಲ್ಲಿ ನೋಡಿ, ನಮ್ಮಮ್ಮ ಎಂಥವ್ರು ಅಂದರೆ ನಾವು ತಿನ್ಬಿಡ್ತೀವಿ ಅಂತೆಲ್ಲ ಎತ್ತಿಕ್ಕವ್ರೆ. ಹೌದು, ಇಲ್ಲಾಂದ್ರೆ ಒಂದು ಪಿಸ್ತಾ ಡ್ರೈ ಫ್ರೂಟ್ಸ್ ಎಲ್ಲ ಹಂಗೆ. ಮಮ್ಮ ನಾ ಮಮ್ಮ ಪಿಸ್ತಾ ಏಮನ್ನ ಕಾವಲ್ಲ ಇಂದ ಎತ್ಕೋ. ದುಡ್ಡಿಂಕು మమ్మీ నాకు ఇన్నే మనకి ఇన్నేని మమ్మీ ఏమేదా ఎత్తుకోండి మరి. పాలు నేను తింటాను పాలు, మీరే కదా తాగే. ఇపో అన్నట్టు పాలు పౌడర్ అಷ್ಟು పాలు ಗೊತ್ತೊಮ್ಮೆ. ಗೈಸ್, ನಾನು ಕೊಟ್ಟಿಲ್ಲ ಅಂದರೆ ಬಿಡಲ್ಲ ಬೇಕಂದ್ರೆ ಹೊಟ್ಟೆ ಒಳಗಡೆ ಹೋಗೋ ಮೇಲೆ ಹೊಟ್ಟೆನ ಕಟ್ ಮಾಡ್ಬೇಕಂದ್ರೆ ತಗೊಂತದ್ದು ಬೇಡ ಗೈಸ್, ನನಗೇನು ಕೊಡೋದೇ ಇಲ್ಲ. ಪಾಪ తినేదంతా మీరే ఏమో నేను ಪಾಪ ಎಲ್ಲ ನಮ್ಮಮ್ಮ ತಿಂತಾರೆ. ಪಾಪಚ್ಚಿ ಹೋಗು. ನಾನು ಹಾಲ್ ಪೌಡ್ರಿಗೆ ಇಷ್ಟೆಲ್ಲ ತಗೊಂಡಿದ್ದೀನಿ. ಸೊ ನಿಮ್ಗೆ ಇನ್ನೂ ಇದರಲ್ಲಿ ಏನಾದರೂ ಬೇಕಾದರೆ ನಿಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇನ್ನ ಅದು ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಮಿಲ್ಕ್ ಪೌಡರ್ ಅಂದರೆ ಬರೀ ಡ್ರೈ ಫ್ರೂಟ್ಸ್ ಹಾಕಿನೇ ಮಕ್ಕಳಿಗೆ ಮಾಡ್ತಾ ಇದ್ದೀನಿ. ತುಂಬ ಫೈನಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ಶುಗರು ಕೂಡ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆಪ್ಷನಲ್ಲು ನೋಡಿ ನಿಮ್ಗೆ ಏನು ಬೇಕು. ದೊಡ್ಡವ್ರು ಏನಾದರೂ ಕುಡಿತಾ ಇದ್ದೀರಾ, ವಯಸ್ಸಾಗಿರೋರು ಅಂದರೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಬರುತ್ತಲ್ಲ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾರು ಡ್ರೈ ಫ್ರೂಟ್ಸ್ ತಿನ್ನಲ್ಲ ನೋಡಿ, ನಾನು ಎಲ್ಲನೂ ಕೂಡ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು, ತುಂಬ ಹೈ ಫ್ಲೇಮ್ ಇಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫೈನಾಗೆ ಕೆಂಪುಗೆ ಫ್ರೈ ಮಾಡ್ಕೋಬೇಕು, ಡ್ರೈ ಫ್ರೈ ಮಾಡ್ಕೋಬೇಕು. ಇದು ಆಗೋ ಅಷ್ಟೊತ್ತಿಗೆ ಇಲ್ಲೀಗ ಪಿಸ್ತಾನ ಸುಳ್ಕೊಳ್ಳೋಣ. ಟೈಮ್ ವೇಸ್ಟ್ ಮಾಡೋದು ಯಾಕೆ. ಬಾದಾಮಿ, ಪಂಪ್ಕಿನ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸು, ಗೋಡಂಬಿ, ಕ್ಯಾಶ್ಯೂಸ್, ಪಿಸ್ತಾ, ಇಲೈಚಿ, ಆಲ್ಮಂಡ್ಸ್. ಕಲರ್ಗೆ ಬೇಕಾದ್ರೆ ಸ್ವಲ್ಪ ನೀವು ಹಾಲ್ ಪೌಡರ್ ಮಾಡುವಾಗ ಅರಿಶಿನ, ನ್ಯಾಚುರಲ್ ಅಂದ್ರೆ ಬೆಸ್ಟ್ ಅಂದ್ರೆ ಅರಿಶಿನ. ಮತ್ತೆ ಕುಂಕುಮ ಕೇಸರ್ ಇದ್ರೆ ಕೇಸರ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಬಿಕಾಸ್ ನನ್ನ ಹತ್ರ ಇಲ್ಲ, ಖಾಲಿ ಆಗಿ. ನಾನು ಅದೇ ಅಂತಿದ್ದೆ, ಅಂದ್ಬಿಟ್ಟು ಇರೋದೇ ಹೇಳೋದು, ನಾನು ಏನು ಮಾಡ್ತೀನೋ ಅದನ್ನೇ ತೋರಿಸೋದು. ಸೊ ನಿಮ್ಗೆ ಏನೇನೆಲ್ಲ ಇರುತ್ತೆ ಅದನ್ನ ಆ್ಯಡ್ ಮಾಡ್ತೀನಿ. ಮನ್ಸಿಗೆ ಒಂದು ಯಾವ್ದ್ಯಾವ್ದು ನೆಸೆಸಿಟಿ ಇದೆ ಅದನ್ನ ರೆಡಿ ಮಾಡಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಈಗ ಇದಾದ್ಮೇಲೆ ನೆಕ್ಸ್ಟ್ ಅವ್ರು ಕೇಳಿದ್ದಾರೆ ಹಾಲಿನ ಇದು ಮಾಲ್ಟ್ ಪೌಡ್ರು. ಸೊ ಖಂಡಿತ ನೋಡಿ, ಮಾಲ್ಟ್ ಪೌಡ್ರ್ ಇಲ್ಲೇ ಇಟ್ಕೊಂಡಿದ್ದೀನಿ. ಇಷ್ಟಿದೆ ಏಮೋಳ್ ಪೇರು ನೋಡಿ, ಇಷ್ಟಿದೆ ಇದು ಮಾಲ್ಟ್ ಪೌಡ್ರು. ಇದು ಖಾಲಿ ಆದ್ಮೇಲೆ ಖಂಡಿತ ಮಾಡಿದಾಗ ನಾನು ಶೇರ್ ಮಾಡಿ. ಸಾರಿ, ನಿಮ್ಮ ಹೆಸರು ಮರ್ತೋಗ್ತಿರ್ತೀವಿ, ಯಾಕೋ ಗೊತ್ತಿಲ್ಲ. ಕೀರ್ತನ ಗೌಡ ಅಂತ ಅವ್ರ ಹೆಸರು. ಸೊ ಖಂಡಿತ ಶೇರ್ ಮಾಡ್ತೀನಿ ಕೀರ್ತನ. ಬೇಕಿದ್ರೆ ಇದನ್ನ ಕೂಡ ನೀವು ಈಗ ಮಾಡಿ ಇಟ್ಕೊಳ್ಳಿ. ಮಾಲ್ಟ್ ಮಾಡಿದ್ರೆ ನಾನು ಮುಂಚೆ ಎಲ್ಲ ಮಾಡ್ತಾ ಇದ್ದಿದ್ದು ಸಿರಿಧಾನ್ಯ ಎಲ್ಲ ಹಾಕಿಲ್ಲ. ಸೊ ಅದನ್ನ ತುಂಬ ನೀಟ್. ಸೊ ಅದಕ್ಕೆ ಸಮ್ಮರಲ್ಲಿ ಈಗ ಮಳೆಕಾಲ ಬಂದಾಗ ಆಗೋದಿಲ್ಲ, ಯಾಕಂದರೆ ನಾನು ರಾಗಿನ ಎಲ್ಲ ಕೂಡ ತೊಳೆದು ಮೆಂತೆ ಎಲ್ಲ ಮೊಳಕೆ ಕಟ್ಟಿ ಸೊ ಅದನ್ನೆಲ್ಲ ಒಣಗಿಸಿ ನಾನು ಮಾಲ್ಟನ್ನು ಮಾಡೋದು. ಹಂಗಾಗಿ ನನಗೆ ಬಿಸಿಲು ಬೇಕು. ಈಗ ಆಗೋದಿಲ್ಲ, ಈ ಮಂತೆಲ್ಲನೂ ಕೂಡ ಇನ್ನು ಮಳೆ ಇರುತ್ತೆ ಅನಿಸುತ್ತೆ. ಸೊ ಖಂಡಿತ ಮಾಡಿದಾಗ ಶೇರ್ ಮಾಡ್ತೀನಿ ಕೀರ್ತನ. ಗೈಸ್, ಈ ಮಾಲ್ಟಲ್ಲಿ 12 ಗ್ರೇನ್ಸ್ ಐತೆ, ಅದು ಎಲ್ಲೂ ಸಿಕ್ಕಲ್ಲ. ಎಲ್ಲಿ ಸಿಗುತ್ತೆ? GKVK. ಹೌದು, ಮಾಲ್ಟ್ ಪೌಡರ್ ಅದು GKVK. ನಾವು ಕೃಷಿ ವಿದ್ಯಾಕೇಂದ್ರ ಅಲ್ವಾ, ಅಲ್ಲಿ ಒಂದು ಮಳಿಗೆ ಇದೆ, ಶಾಪನ್ನ ಮಳಿಗೆ ಅಂತಾರೆ. ಆ ಶಾಪಲ್ಲಿ ಬರೀ ಸಿರಿಧಾನ್ಯ
ಗಳದ್ದೇ ಒಂದು ಶಾಪ್ ಇದೆ. ಸೊ ನಾನು ಅದನ್ನೆಲ್ಲನೂ ಕೂಡ ನಾನು ತರೋದು, ನಿಮ್ಗೆ ಎಲ್ಲಿ ಸಿಗುತ್ತೆ, ಹೆಲ್ತ್ಗೋಸ್ಕರ ಅಂತ ಬಂದಾಗ ನಾವು ಏನು ಐಟಮ್ ತಗೊಳ್ತಾ ಇದೀವಿ ಅದನ್ನ ಕೂಡ ಎಲ್ಲಿ ತಗೊಳ್ತಾ ಇದೀವಿ ಅನ್ನೋದು ಮೈನು. ರೈತರಿಂದ ಡೈರೆಕ್ಟು GKVK ಅಲ್ಲಿ ಒಂದು ಶಾಪ್ ಇದೆ, ಬರೀ ಸಿರಿಧಾನ್ಯದು ರೈತರದ್ದೇ. ಅದು ಡೈರೆಕ್ಟ್ ಎಲ್ಲೂ ಅದನ್ನ ತಗೊಬರಲ್ಲ, ರೈತರಿಂದ ಆ ಶಾಪಿಗೆ ಬಂದು ಆ ಮಳಿಗೆಯಲ್ಲಿ ಎದ್ದಿರ್ತಾರೆ. ಸೊ ಡೈರೆಕ್ಟ್ ನಾವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಸೊ ಖಂಡಿತ ಅದನ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಯರ್ ಬೈ ಯಾರೆಲ್ಲ ಇದ್ದೀರಾ ನೀವು ಹೋಗಿ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಹೈ 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 ನಿಮ್ಮ ಅಕ್ಕನ ಬಾಗೊಂದು ಇದೆಯಾ ಮಮ್ಮ? ಅಡ್ಗೋದು ಬಾಗೆ ಒಂದಿ. ಅಯ್ಯೋ ಚಾಚಾ ರೋಡ್ ಆಕ್ಸಿಡೆಂಟ್ ಆಗಿದೆ. ಸ್ಕೂಲ್ ಆಟೋ ಸ್ಕೂಲ್ ನಿಂಕ ಬಿಡ್ಡಿನ ತೊಳ್ಕೊಂಡು వచ్చేతాడు. ಸ್ಕೂಲ್ ಆಟೋಕ್ಕೆ ಕಾರು ಇವರು ಉದ್ದಿಡ್ಲೆ ಗುತ್ತಾರೆ ನಮ್ಮ. ಸೊ ಫೈನಲ್ ಆಗಿ ನೋಡಿ ಈ ತರ ಎಲ್ಲಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಸಿ ಆರಕ್ಕೆ ಬಿಡಿ. ಇದೆಲ್ಲನೂ ಎತ್ಕೊಬೇಕು ಅಂದ್ಬಿಟ್ಟು ಹಿಂಗೆ ಹಾಕೊಬೇಕು. ಬಿಸಿ ಆರ್ಲಿ, ತುಂಬಾ ಬಿಸಿ ಇದೆ, ಮುಟ್ಟಕ್ಕೂ ಬಿಸಿ ಆಗ್ತಿದೆ. ಸೊ ಇಲ್ಲಿ ಬಾದಾಮಿ ಪಿಸ್ತಾ ಮತ್ತೆ ಗೋಡಂಬಿ ಯಾಲಕ್ಕಿ ಮೂರನ್ನ ಕೂಡ ಹಾಕಿ ಫ್ರೈ, ಯಾಲಕ್ಕಿನ ಕೂಡ ಫ್ರೈ ಮಾಡ್ಕೊಳ್ಳಿ. ಹಸಿ ಅಂಶ ಇರುತ್ತೆ ಅಲ್ವಾ, ಹುಳು ಏನಾದರೂ ಇದ್ರೆ. ಸೊ ನೋಡಿ ಪಿಸ್ತಾ ಒಟ್ಟು ಪಿಸ್ತಾದು ಸಿಪ್ಪೆ ಅದಲ್ವಾ, ಈ ಸಿಪ್ಪೆಯಲ್ಲಿ ಕ್ಯಾಲ್ಸಿಯಂ ಇರುತ್ತಂತೆ. ಸೊ ಐ ಡೋಂಟ್ ನೋ ಎಷ್ಟು ಮಾತ್ರ ನಿಜ ಸುಳ್ಳು, ಬಟ್ ಎಲ್ಲ ಹೇಳ್ತಾರೆ. ಈ ಪಿಸ್ತಾ ಇದನ್ನ ಪೌಡರ್ ಮಾಡಿಕೊಂಡು ಹಾಲಿಗೆ ಕುಡಿದ್ರೆ ನಮ್ಮ ಬೋನ್ಸ್ ಕ್ಯಾಲ್ಸಿಯಂ ಕಮ್ಮಿ ಇದ್ರೆ ಸರಿ ಹೋಗುತ್ತೆ ಅಂತಾರೆ. ಹಾಗೆ ಇದನ್ನ ಪುಡಿ ಮಾಡಿಬಿಟ್ಟು ಪ್ಲಾಂಟ್ಸ್ಗೆ, ಗಿಡಗಳಿಗೆ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ, ಅಲ್ಲ ಇದು ಜೊತೆ ಎಕ್ಸೆಲ್ ಅದೆಲ್ಲ ಪೌಡರ್ ಮಾಡಿ ಹಾಕ್ಬೇಕು. ಸೊ ನೋಡಿ ನನ್ನ ಮಗ ಇಷ್ಟೊಂದು ರಿಸರ್ಚ್ ಮಾಡಿದ್ದಾನೆ. ಇದ್ರ ಜೊತೆ ಎಕ್ಸೆಲ್ಸ್ ಎಲ್ಲನೂ ಕೂಡ ಪೌಡರ್ ಮಾಡಿ ಪ್ಲಾಂಟ್ಸ್ಗೆ, ಇಂಡೋರ್ ಪ್ಲಾಂಟ್ಸ್ಗೆ ನಾವು ಮಣ್ಣೊಳಗಡೆ ಹಾಕಿದ್ರೆ ಇಂಡೋರ್ ಪ್ಲಾಂಟ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಟೈಮ್ ಇಲ್ಲ, ಸೊ ನೋಡೋಣ. ಆದರೆ ನನ್ನ ಮಗ ಮಾಡಿಕೊಡ್ತಾನಂತೆ ಇದನ್ನ ಪೌಡ್ರ್ ನನಗೆ, ನೋಡೋಣ. ಸೊ ಯಾರಿಗೆಲ್ಲ ಇಂಡೋರ್ ಪ್ಲಾಂಟ್ಸ್ ಚೆನ್ನಾಗಿ ಗ್ರೋ ಆಗಬೇಕು ಒಂದ್ಸತಿ ಟ್ರೈ ಮಾಡಿ ನೋಡಿ ಇದನ್ನ. ಮತ್ತೆ ಎಗ್ ಶೆಲ್ಸ್ ವೆಜಿಟೇರಿಯನ್ಸ್ ನಮ್ಮನೆ ಇಂಡೋರ್ ಪ್ಲಾಂಟ್ಸ್ ತೋರಿಸ್ತೀನಿ ಜಸ್ಟ್. ಓಕೆ ಮಮ್ಮಿ, ತೋರಿಸು. ಓನ್ಲಿ ಇಂಡೋರ್ ಪ್ಲಾಂಟ್ಸ್. ಇಲ್ಲೊಂದು ಪ್ಲ್ಯಾಂಟು, ಅಲ್ಲೊಂದು ಪ್ಲ್ಯಾಂಟು, ಹಂಗೆ ಬಂದರೆ ಕೆಳಗಡೆ ಇಲ್ಲೊಂದು ಪ್ಲ್ಯಾಂಟು, ಹಂಗೆ ಬಂದರೆ ಇಲ್ಲೊಂದು ಪ್ಲ್ಯಾಂಟು, ಇಲ್ಲೊಂದು ಪ್ಲ್ಯಾಂಟು, ಇಲ್ಲೊಂದು ಪ್ಲ್ಯಾಂಟು. ಇದು ಶೋ ಪೀಸು, ಇದು ಮಾತ್ರ ಒರಿಜಿನಲ್ಲು. ಹಂಗೆ ಬಂದರೆ ಇಲ್ಲೊಂದು ಪ್ಲ್ಯಾಂಟು, ಮತ್ತು ಇಲ್ಲೊಂದು ಪ್ಲ್ಯಾಂಟ್ಸ್. ಇದು ಬರೀ ಇಂಡೋರ್. ಔಟ್ಡೋರ್ ತೋರಿಸ್ತೀನಿ ಬನ್ನಿ. ಔಟ್ಡೋರ್ ಇದೆಲ್ಲ. ಇದು ಇಲ್ಲೇ 2 ಮತ್ತು ಅಲ್ಲೇ 2, ಹಂಗೆ ಹಿಂಗೆ ಹಿಂಗೆ ಹೊರಗಡೆ ಹೋಗಿದ್ರೆ, ಹಿಂಗೆ ಸ್ಟ್ರೈಟ್ ಹೋಗಿದ್ರೆ, ಲೆಫ್ಟ್ ತಗೊಂಡು ಮತ್ತೆ ರೈಟ್ ತಗೊಂಡು ಹೋಗಿದ್ರೆ ಇಲ್ಲೊಂದು ಪ್ಲ್ಯಾಂಟು, ಇಲ್ಲೊಂದು ಮತ್ತು ಇಲ್ಲಿ ಸ್ವಲ್ಪ ಪ್ಲ್ಯಾಂಟ್ ಐತೆ. ಇಲ್ಲೊಂದು ಪ್ಲ್ಯಾಂಟ್ಸ್, ಇಷ್ಟು ಪ್ಲ್ಯಾಂಟ್ಸ್ ಐತೆ. ಸೊ ಇಲ್ಲೆಲ್ಲ ಆನಿಯನ್ಸ್ ಇಟ್ಕೊಂಡವ್ರು, ಆನಿಯನ್ಸ್, ಟೊಮೆಟೊ, ಕಾರ್ನ್ಸ್, ಮತ್ತು ಆನಿಯನ್, ಮತ್ತು ಗಾರ್ಲಿಕ್ ಇಷ್ಟು ಇಟ್ಕೊಂಡವ್ರು. ಬಾಲ್ಕನಿ ಪ್ಲ್ಯಾಂಟ್ಸು. ಕುಕ್ಕಿಂಗಿಗೆ ಏನಾರ ಕೊತ್ತಂಬರಿ ಏನಾರ ಕಡಿಮೆ ಆಗುತ್ತೆ ತಗೊಂಡ್ಬಿಟ್ಟು ಕಟ್ ಮಾಡಿ ಹಾಕ್ಬಿಡೋದು ಕದಮ್ಮ. ನಾನು ಇದೆಲ್ಲ ತೋರಿಸಿದೆ, ಒಂದೇ ಮಿಸ್ ಆಗಿಬಿಡ್ತು. ಏನು ಅಂದರೆ ಈ ಡಾಲ್ ಅಡ್ಡ ಇತ್ತು. ಇಲ್ಲೊಂದು ಪ್ಲ್ಯಾಂಟು, ಅದ್ರ ಮುಂದೆ ರೋಸ್ ಮೇರಿ ಕದ ಮಮ್ಮಿ, ರೋಸ್ ಮೇರಿನ ಐತೆ. ಮತ್ತು ಟೇಬಲ್ ರೋಸಲ್ಲಿ ನನ್ನ ಫೇವ್ರೆಟ್ ಪ್ಲ್ಯಾಂಟ್. ರೋಸ್ ಮೇರಿ ಗಿಡನ ಬೆಳೆಸಿದ್ದೀನಿ ನಾನೇ. ಕಿತ್ತು ಹೋಗ್ಬಿಟ್ಟಿದೆ. ಮತ್ತೆ ತಂದು ಸ್ವಲ್ಪ ಯಾವುದೇ ಪ್ಲ್ಯಾಂಟ್ನ ಆಗಲಿ ನೀವು ಈ ಥರ ಬೇಗ ಬೇರೆ ಇಲ್ಲದೆ ಇರೋ ಪ್ಲ್ಯಾಂಟ್ನ ಇಡಬೇಕಂದ್ರೆ 1-2 ಡೇಸ್ ನೀವು ವಾಟ್ರಲ್ಲಿ ಈ ಥರ ಇಟ್ಟು ಆಮೇಲೆ ಇದನ್ನ ಮಣ್ಣಿಗೆ ಇಟ್ಟರೆ ಬೇಗನೆ ಅದು ಎಲ್ಲನೂ ಕೂಡ ಬಂದಿರುತ್ತಲ್ವ ಸ್ವಲ್ಪ. ಯಾಕಂದ್ರೆ ಏನ್ ರೀಸನ್ ಅಂದ್ರೆ ಅಲ್ಲಿ ಮಿನಿರಲ್ಸ್ ಇರುತ್ತೆ. ಅಂದ್ರೆ ನೀವು ಫಿಲ್ಟರ್ ವಾಟರ್ನೆಲ್ಲ ಇಟ್ಬಿಟ್ಟು ಇಡಬಾರ್ದು. ನಾರ್ಮಲ್ ಕೊಳಾಯಿ ವಾಟರ್ನ ಟ್ಯಾಪ್ ವಾಟರ್ ಅದರಲ್ಲಿ ಮಿನಿರಲ್ಸ್ ಇರುತ್ತಲ್ವ, ಅದೆಲ್ಲನೂ ಕೂಡ ಪ್ಲಾಂಟ್ಸ್ಗೆ ಅಬ್ಸರ್ವ್ ಆಗುತ್ತೆ. ಅದು ನಾವು ಮಣ್ಣಿಗೆ ಇಟ್ಟಿದ ತಕ್ಷಣ ಬೇಗನೆ ಕೂಡ ಗ್ರೋ ಆಗುತ್ತೆ. ಇದು ಬಂದು ಇಂಡೋರ್ ಪ್ಲಾಂಟ್ಸ್ನ ಸೊ ಪಾಟ್ಗೆ ಇಟ್ಟು ಬೆಳೆಸ್ಬೇಕು. ಬಟ್ ಸೇಮ್ ಹೇಳಿದ್ನಲ್ವಾ, ನನ್ನ
ಇದು ಅದೇ ಥರನೇ ವಾಟರ್ಗೆ ಇಟ್ಟು 2-3 ಡೇಸ್ ಆದಮೇಲೆ ಆ ರೂಟ್ಸ್ ಬಂದಾದ್ಮೇಲೆ ಮಣ್ಣಿಗೆ ಇಡೋದು. ಸೊ ಇದು ಇಂಡೋರ್ ಪ್ಲಾಂಟ್ಸ್. ಇದರಲ್ಲಿ ಫ್ಲವರ್ ಯಾಕೆಂದರೆ ಡೈರೆಕ್ಟ್ ಮಣ್ಣಿಗೆ ಇಕ್ಕಿದ್ರೆ ಡ್ರೈ ಆಗುತ್ತೆ, ವಾಟರಲ್ಲಿ ಇಕ್ಕಿದ್ರೆ ವಾಟರ್ ಎಲ್ಲ ಅದು ಇದು ಮಾಡ್ಕೊಳುತ್ತೆ, ಅಂದರೆ ಎಳ್ಕೊಳುತ್ತೆ. ಆವಾಗ ಮಣ್ಣಲ್ಲಿ ಇಕ್ಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಮಿನರಲ್ಸ್ ಇರುತ್ತೆ ವಾಟರ್. ಇದು ಬಂದ್ಬಿಟ್ಟು ನನ್ನ ದಿಂಬು ನೋಡಕ್ಕೆ. ಇದು ಬಂದ್ಬಿಟ್ಟು ಹಿಂಗೆ ತೆಗೆದ್ರೆ ದಿಂಬಾಗುತ್ತೆ, ಹಿಂಗೆ ಮಲ್ಕೊಂಡ್ಬಿಡೋದು. ಎಕ್ಸಾಂಪಲ್ ಮತ್ತೆ ಎದ್ದೊಳ್ಬಿಟ್ಟು ಕ್ಯಾಂಪಿಂಗ್ ಹೋಗೋದು ಹಿಂಗೆ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಗೀತೆ ಡನ್ 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 ಡನ್. ಸೊ ಬನ್ನಿ, ಅದನ್ನೆಲ್ಲನೂ ಕೂಡ ಆರಕ್ಕೆ ಇಲ್ಲಿ ಹಾಕಿದ್ದೀನಿ. ಈ ಥರ ಇದೆಲ್ಲನೂ ಕೂಡ ತಣ್ಣಗಾಗಬೇಕು. ಆಗ ಪೌಡ್ರು ನಮಗೆ ಬಿಸಿಯಲ್ಲಿ ಪೌಡ್ರ್ ಮಾಡಿಬಿಟ್ರೆ ನಿಮಗೆ ಕ್ವಾಂಟಿಟಿ ಚೆನ್ನಾಗಿ ಬರೋದಿಲ್ಲ, ಕಮ್ಮಿ ಅಂತಂದ್ರೆ ತೇವ ಇರುತ್ತಲ್ವ. ಡ್ರೈ ಫ್ರೂಟ್ಸಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ, ಹಂಗಾಗಿ ತೇವಕ್ಕೆ ಮುದ್ದೆ ಥರ ಆಗಿಬಿಡುತ್ತೆ. ಚೆನ್ನಾಗಿ ಅದು ಬಿಸಿ ಆಗಲಿ. ಅಷ್ಟೊತ್ತಿಗೆ ನೈಟ್ ಡಿನ್ನರ್ಗೆ ಅಮ್ಮ ಚಿಕನ್ ತಂದಿದ್ದಾರೆ. ಸೊ ಚಿಕನ್ ಕಬಾಬ್ ಮಾಡೋಣ ಅಂತ. ಸೊ ಅಮ್ಮ ಹೂವು ಕಟ್ತಿದ್ದಾರೆ. ನೋಡಿ ಅಮ್ಮ ಹೂವನ್ನು ಕಟ್ತಾ ಇದ್ದಾರೆ. ಬನ್ನಿ, ಈಗ ಕಬಾಬು ಆಲ್ಮೋಸ್ಟ್ ನಾನು ಹೋಮ್ ಮೇಡೇನೆ ಕಬಾಬು ಕಾರ್ನ್ಫ್ಲೋರು ಮನೆಯಲ್ಲೇ ಮಸಾಲ ಮಾಡಿಕೊಂಡು ಅದನ್ನು ಹಾಕಿ ನಾನು ಕಬಾಬ್ ಮಾಡೋದು. ಸೊ ಅದು ಬಿಸಿ ಆರೋಷ್ಟೊತ್ತಿಗೆ ಇಲ್ಲಿ ಕಬಾಬ್ಗೆ ಕಲಿಸ್ಕೊಂಬಿಡೋಣ. ಫೈನಲಿ ಚಿಕನ್ ಕಬಾಬ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕರಿ ಲೀಫ್ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಕಸ್ತೂರಿ ಮೇಥಿ ಸ್ವಲ್ಪನೂ ಕೂಡ ಹಾಕ್ಕೊಳ್ಳಿ, ಈ ಟೈಮಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಕಸ್ತೂರಿ ಮೇಥಿ ಖಾಲಿ ಆಗಿದೆ, ಸ್ಕಿಪ್ ಮಾಡಿದ್ದೀನಿ. ಈಗ ಫೈನಲಿ ಕಬಾಬ್ಗೆ ಕಲಸಿಟ್ಟು ಈಗ ನೋಡಿ ಇದೆಲ್ಲನೂ ಕೂಡ ಬಿಸಿ ಆರಿದೆ. ಈಗ ಇದನ್ನ ಫೈನ್ ಗ್ರೈಂಡ್ ಮಾಡ್ಕೊಳ್ಳೋಣ ಪೌಡರ್ನ. ಸೊ ನೋಡಿ, ನೀವು ಬೇಕಿದ್ರೆ ಮಿಲ್ಕು ಕೂಡ ಹಾಕಿಸ್ಕೊಂಬರ್ಬೋದು. ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಈ ಥರ ಸ್ವಲ್ಪ ಆದರೆ ಮನೆಯಲ್ಲೇ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಶುಗರ್ನ ಹಾಕ್ಕೊಂಡು ಹುರಿದಂಥ ಎಲ್ಲನೂ ಡ್ರೈ ಫ್ರೂಟ್ಸ್ನ ಹಾಕಿ, ಕಲರ್ಗೆ ನಾನು ಹೇಳಿದ್ನಲ್ಲ, ನಾನು ಅರಿಶಿಣನೇ ಯೂಸ್ ಮಾಡೋದು. ಯಾಕಂದರೆ ತುಂಬ ವರ್ಷಗಳಿಂದ ನಾನು ನನ್ನ ಮಕ್ಕಳಿಗೆ ಇದನ್ನೇ ಕುಡಿಸ್ತಾ ಬರ್ತಾಯಿದ್ದೀನಿ. ಹಂಗಾಗಿ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಅರಿಶಿಣ ಕೂಡ ಹೆಲ್ತ್ಗೆ ಒಳ್ಳೆಯದೇ. ಬೇಕಿದ್ದರೆ ನಾನು ಆಗಲೇ ಹೇಳ್ದಂಗೆ ಕಲ್ಲರಿಗೆ ಬೇಕಿದ್ದರೆ ನೀವು ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ತೀರಾ, ನಿಮ್ಮ ಇಷ್ಟ. ಇಲ್ಲಾಂದರೆ ಕೇಸರದಲ್ಲನ ಹಾಕ್ಕೊಳ್ಳಿ. ಕುಂಕುಮ ಹೂವು ಅಂತ ಬರುತ್ತಲ್ವ, ಶಾಪಲ್ಲಿ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಂಡು ನೋಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಫೈನಾಗೆ ಪೌಡರ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಥರ ಎಲ್ಲನೂ ಕೂಡ ಲಾಸ್ಟ್ಗೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಬೇಕು. ಅದೇನಂತ ತೋರಿಸ್ತೀನಿ, ಬನ್ನಿ ಈಗ ನೋಡೋಣ. ಸೊ ನಾನು ಹೇಳಿದ್ದೆ ಕೊನೆಯದಾಗಿ ಇನ್ನೊಂದು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಅದು ಏನಪ್ಪ ಅಂದರೆ ಹಾಲಿನ ಪುಡಿ, ಮಿಲ್ಕ್ ಪೌಡರು. ನಾನಿಲ್ಲಿ ತೊಗೊಂಡಿದ್ದೀನಿ ಅಮೂಲ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಏನಕ್ಕೆ ತಂದಿಟ್ಕೊತೀನಿ ಮನೆಯಲ್ಲಿ ಅಂದರೆ ಕೆಲವೊಂದು ಸ್ವೀಟ್ ಐಟಮ್ಸಿಗೆ ನಾನು ತಂದಿಟ್ಕೊತೀನಿ. ಕೆಲವೊಂದು ಸ್ವೀಟ್ ಐಟಮ್ಸ್ಗೆ ಅಮೂಲ್ ಹಾಲಿನ ಪುಡಿನ ಯೂಸ್ ಮಾಡ್ತೀನಿ ತುಂಬಾ ನಾನು. ಹಂಗಾಗಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಆಯಿತು. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀವು. ನಾನು ತೊಗೊಂಡಿದ್ನಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ಅರ್ಧರಷ್ಟು ಜಾಸ್ತಿನೇ ತೊಗೊಳ್ಳಿ. ನೀಟಾಗಿ ಹಾಲಿನ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಕೂಡ ಎಲ್ಲರೂ ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳು ದೊಡ್ಡವರು ಎಲ್ಲರೂ ಯೂಸ್ ಮಾಡ್ಬೋದು. ನಮ್ಮ ಮನೆಗೆ ಈ ಪೌಡರು 1.5 ತಿಂಗಳು ಬರುತ್ತೆ. ಕ್ವಾಂಟಿಟಿ ನೋಡಿ ಎಷ್ಟಾಗಿದೆ, ಜಾಸ್ತಿನೇ ಆಗಿದೆ. ಏನಿಲ್ಲ ಅಂದರೂ ಒಂದು 2 kg ಹತ್ರ 1.5 kg ಹತ್ರ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಆಗಿದೆ, ಜಾಸ್ತಿನೇ. ಇದು ದೊಡ್ಡದು ನಾನು ಮಿಕ್ಸ್ ಮಾಡ್ತಾ ಇರೋದು ಬಂದು ಪಾತ್ರೆ ದೊಡ್ಡದಾಗೇ ಇದೆ. ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ, ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಹಾಗೇ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ನನಗೆ ಅನ್ಪ್ಲಾನಡು ನನ್ನ ಮಗ ಇವತ್ತು ವಿಡಿಯೋ ಮಾಡಿದ್ದಾನೆ. ಸೊ ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ಲದೇ ಅವನಿಗೋಸ್ಕರ ಅವನಷ್ಟೆಲ್ಲ ಎಫರ್ಟ್ ಕೊಟ್ಟು ವಿಡಿಯೋನ ಮಾಡಿದ್ದಾನೆ ಅಂತ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಹಾಕ್ಬಿಟ್ಟಿದ್ದೀನಿ. ಸೊ ಎಲ್ಲರೂ ಖಂಡಿತ ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗೋಣ. ಬಾಯ್.